ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ದಕ್ಷಿಣ ಕನ್ನಡದ ಸ್ಪೆಷಲ್ ತಿಂಡಿ, ಅಲ್ಲಿಯ ವಿಶೇಷ ತಿಂಡಿ ಬಾಳೆಹಣ್ಣು ಬನ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರು ಕಡೆ ಇದನ್ನು ಮಂಗಳೂರು ಬನ್ಸು ಅಂತ ಹೇಳ್ತಾರೆ. ನಾವು ಬಾಳೆಹಣ್ಣು ಬನ್ಸು ಅಂತ ಹೇಳ್ತೀವಿ. ಬಾಳೆಹಣ್ಣಿಂದ ಮಾಡುವಂಥದ್ದು. ದಕ್ಷಿಣ ಕನ್ನಡದಲ್ಲಿ ಎಲ್ಲ ಹೋಟೆಲ್ಗಳಲ್ಲೂ ಇದು ಸಾಮಾನ್ಯವಾಗಿ ಸಿಗುತ್ತೆ. ಸಣ್ಣ ಸಣ್ಣ ಹೋಟೆಲ್ಗಳಿಂದ ಹಿಡಿದು ಎಲ್ಲ ದೊಡ್ಡ ಹೋಟೆಲ್ಗಳಲ್ಲೂ ಇದು ಸಿಗತ್ತೆ. ತುಂಬ ರುಚಿಯಾಗಿರುವಂತಹ ಒಂದು ಎಣ್ಣೆ ತಿಂಡಿ. ಮನೆಗಳಲ್ಲಿ ನಾವು ಮಾಡ್ಬೋದು ಚೆನ್ನಾಗಿ. ಹೋಟೆಲಲ್ಲಿ ಸಿಗೋ ಥರನೇ, ಔಟ್ಸೈಡ್ ಸಿಗೋ ಥರನೇ ಇರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬಾಳೆಹಣ್ಣು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಇದು ರೋಬೋಸ್ಟೋನೇ ತಗೊಂಡಿದ್ದೀನಿ ನಾನು. ರೋಬೋಸ್ಟಾ ಬಾಳೆಹಣ್ಣೆ ತಗೊಂಡಿದ್ದೀನಿ. ಆ್ಯಕ್ಚುಲಿ ಮೈಸೂರು ಬಾಳೆಹಣ್ಣಾದರೆ ಒಳ್ಳೆಯದು ಅಂತ ಲೆಕ್ಕ. ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯವಾಗಿ ಮೈಸೂರು ಬಾಳೆಹಣ್ಣು ಸುಲಭದಲ್ಲಿ ಸಿಗುತ್ತೆ, ಬೆಳೀತಾರೆ ಅಲ್ಲಿ. ಅದರಿಂದ ಅಲ್ಲಿ ಮೈಸೂರು ಮಾಡ್ತಾರೆ. ಮೈಸೂರು ಸ್ವಲ್ಪ ಹುಳಿ ರುಚಿ ಇರುತ್ತೆ ಮೈಸೂರು ಬಾಳೆಹಣ್ಣು. ಆದ್ದರಿಂದ ಹುಳಿ ಬರೋದಕ್ಕೂ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಬನ್ಸೂ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಲೆಕ್ಕ. ಆದರೆ ರೋಬೋಸ್ಟಾದಲ್ಲಿ ಆಗುತ್ತೆ. ಇಲ್ಲಿ ಮೈಸೂರು ಅಂತ ಸಿಗಲ್ಲ, ರೋಬೋಸ್ಟಾದಲ್ಲೇ ಮಾಡ್ತಾಯಿದ್ದೀನಿ. ಇದು ಸಪ್ಪೆ ಅಂದರೆ ಹುಳಿ ಅಂಶ ಕಡಿಮೆ ಇದರಲ್ಲಿ, ಆದರೂ ಹುಳಿ ಬರುತ್ತಲ್ವ ಹಿಟ್ಟು, ಅದರಿಂದ ಚೆನ್ನಾಗೇ ಆಗುತ್ತೆ. ಏನು ವ್ಯತ್ಯಾಸ ಆಗಲ್ಲ ವಿಶೇಷ. ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೇಬೇಕು ಅಂತಲ್ಲ, ನೀವು ಕೈಯಲ್ಲಿ ಕಿವುಚಿ ಆದರೂ ಮಾಡ್ಕೋಬೋದು. ಆದರೆ ಕಾಳುಗಳು ಇಲ್ಲದೆ ಇರೋ ಥರ ಮಾಡಿದರೆ ಚೆನ್ನಾಗಿರುತ್ತೆ. ನೀವೇನಾದರೂ ಇದು ಬಾಜಿ ಮಾಡುವಂಥ ಕಿವುಚುವಂಥ ವಸ್ತು ಇದ್ದರೆ ಅದರಲ್ಲೂ ಮಾಡ್ಬೋದು, ಅಥವಾ ಗ್ಲಾಸಿನ ಹಿಂಬದಿಯನ್ನು ತಗೊಂಡು ಆ ಥರನೂ ಮಾಡ್ಕೋಬೋದು. ನಾನು ಸುಲಭ ಆಗೋಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ರುಬ್ಕೊಳ್ಳೋಕ್ಕಾಗತ್ತೆ. 3ರಿಂದ 4 ಬಾಳೆಹಣ್ಣು ಹಾಕಿದ್ದೀನಿ ನಾನಿಲ್ಲಿ, ದೊಡ್ಡ ದೊಡ್ಡ ಬಾಳೆಹಣ್ಣು. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಇದು. ಯಾಕಂದರೆ ನಮ್ಮಲ್ಲಿ ಬಾಳೆಹಣ್ಣು ಬನ್ಸ್ ಮಾಡಿದರೆ ಒಂದು ಹೊತ್ತು ಪೂರ್ತಿಗೋಸ್ಕರ, ಅಂದರೆ ಹೊಟ್ಟೆ ತುಂಬಷ್ಟು 2 ಹೊತ್ತು ತಿನ್ನುವಷ್ಟು ಮಾಡ್ತೀವಿ ಸಾಮಾನ್ಯವಾಗಿ. ಎಲ್ರಿಗೂ ಇಷ್ಟನೂ. ಮತ್ತು ನಾವು ಇದನ್ನು ಸುಮ್ಮನೆ ಸಾಯಂಕಾಲ ಅಂತ ಮಾಡಿದರೆ ಆಮೇಲೆ ರಾತ್ರಿ ಊಟ ಸೇರಲ್ಲ. ಅದಕ್ಕೋಸ್ಕರ ಊಟಕ್ಕೆ ಇದನ್ನೇ ಮಾಡ್ತೀನಿ ನಾನು. ಈ ಥರ 4 ಬಾಳೆಹಣ್ಣು ಹಾಕಿದ ಮೇಲೆ ಒಂದು 1/4 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗಲೇ ರುಬ್ಬುವಾಗಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆವಾಗ, ಇಲ್ಲಾಂದರೆ ಆಮೇಲೆ ಕರಗಿಸೋದು ಕಷ್ಟ ಆಗುತ್ತೆ. ಚೆನ್ನಾಗಿ ರುಬ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಪಾತ್ರೆಗೆ. ಒಂದು ದೊಡ್ಡ ಅಗಲಬಾಯಿ ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಬಾಳೆಹಣ್ಣು. ಇದು ಕಾಳುಗಳೆಲ್ಲ ಆದಷ್ಟು ಇಲ್ಲದ ಥರ ಈ ಥರ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಂದು 1.5 ಚಮಚದಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಇದು ರುಚಿಯಾಗತ್ತೆ. ಎಣ್ಣೆ ತಿಂಡಿಗೆ ಜೀರಿಗೆ ಇದ್ದರೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪು, ಒಂದು 1/4 ಚಮಚದಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಅದು ತುಂಬ ಇಂಪಾರ್ಟೆಂಟು. 1 ಕಪ್ಪು ಮೊಸರು. ಇದೆರಡು, ಮೊಸರು ಮತ್ತು ಅಡುಗೆ ಸೋಡಾ ಇಲ್ಲಾಂದರೆ ಅದು ಚೆನ್ನಾಗಿ ಟೆಕ್ಸ್ಚರ್ ಬರಲ್ಲ ಬಾಳೆಹಣ್ಣು ಬನ್ಸಿಂದು. ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ ಮೊಸರು ಹುಳಿಬೇಕು ಅಂತ ಏನಿಲ್ಲ, ಸಪ್ಪಗೆ ಇರುವಂಥ ಮೊಸರೇ ಸಾಕು. ಸಪ್ಪೆ ಮೊಸರು ಮತ್ತು ಸ್ವಲ್ಪ ಇದು ಅಡುಗೆ ಸೋಡಾನು ಸೇರಿಸ್ಕೊಂಡು ಇದನ್ನು ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ಗಟ್ಟಿಯಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟಲ್ಲೇ ಮಾಡೋವಂಥದ್ದು ಇದು. ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಕೆಲವು ಜನ, ಆದರೆ ಇದು ಹೋಟೆಲಲ್ಲೆಲ್ಲ ಸಿಗೋ ಥರ ಅದೇ ಟೆಕ್ಸ್ಚರ್ ಬರಬೇಕು ಅಂದರೆ ಮೈದಾದಲ್ಲೇ ಮಾಡಬೇಕಾಗತ್ತೆ. ಇದು ಮೈದಾ ತಿಂಡಿ. ಈ ಥರ ಅದು ಬಾಳೆಹಣ್ಣಿಗೆ ಬೇಕಾದಷ್ಟು ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ನನಗೆ 4 ಕಪ್ ಬೇಕಾಗಿದೆ, ಸಣ್ಣ ಕಪ್ ಆಗಿರೋದ್ರಿಂದ 4 ಕಪ್ ಹಿಟ್ಟು ಬೇಕಾಗಿದೆ. ನೀವು ನೋಡ್ಕೊಂಡು, ನೀವು ಹಾಕಿರೋ ಬಾಳೆಹಣ್ಣು ಹೊಂದ್ಕೊಂಡು 2 ಬಾಳೆಹಣ್ಣು ಮಾಡಿದರೆ ಕಡಿಮೆ ಇರುತ್ತೆ. ಗಟ್ಟಿಯಾಗುವಷ್ಟು ಈ ಥರ ಚಪಾತಿ ಹಿಟ್ಟಿನ ಥರ ಕಲಸ್ಕೋಬೇಕು. ನೋಡಿ, ಈ ಥರ ಕಲಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಸ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಬೇಡ, ಸ್ವಲ್ಪ ಹೆಚ್ಚೇ ಅಂದರೆ ಅದು ಅಷ್ಟು ಹಿಟ್ಟು ಹಾಕಬೇಡಿ. ಬೇರೆ ನೀರೆಲ್ಲ ಸೇರಿಸಬಾರ್ದು, ಅದೇ ಬಾಳೆಹಣ್ಣಲ್ಲೇ ಸಾಕಾಗತ್ತೆ, ಅದರಲ್ಲೇ ಮಾಡ್ಕೋಬೇಕು. ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಪೂರ್ತಿ ಕವರ್ ಮಾಡಿಕೊಂಡು ಮುಚ್ಚಿ ಬಿಡಿ. ಅದು ಒಣಗದ ಹಾಗೆ ಎಣ್ಣೆ ಹಚ್ಚಿಬಿಟ್ಟು ಮುಚ್ಚಿ ಇಟ್ಕೊಳ್ಳಿ. ಒಂದು 6ರಿಂದ 7 ಗಂಟೆ ಹುಳಿ ಬರಬೇಕು. ನೀವು ಸಾಯಂಕಾಲ ತಿಂಡಿ ಮಾಡ್ತೀರಾ ಅಂದರೆ ಬೆಳಗ್ಗೆನೇ ಈ ಥರ ಕಲಸಿ ಇಟ್ಬಿಡಿ, ಅಥವಾ ನೆಕ್ಸ್ಟ್ ಡೇ ಮಾಡ್ತೀರಾ ಅಂದರೆ ರಾತ್ರಿ ಮಲಗುವಾಗ ಈ ಥರ ಕಲಸಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡ್ಕೋಬೋದು. ಬೆಳಗಿನ ತಿಂಡಿಗೂ ಮಾಡ್ಕೋಬೋದು. ಇದು ಹೊಟ್ಟೆ ತುಂಬುತ್ತೆ ಚೆನ್ನಾಗಿ. ಒಂದು 2 ತಿಂದ್ರಾಗ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ, ದಪ್ಪ ಮಾಡ್ತೀವಲ್ವ ಆದ್ದರಿಂದ. ನೋಡಿ, ಈಗ ಹುಳಿ ಬಂದಿದೆ. ಇದು ಒಂದು 6-7 ಗಂಟೆ ಹುಳಿ ಬಂದಿದೆ. ನಾನು ರಾತ್ರಿ ಕಲಸಿಟ್ಟಿದ್ದು ನೆಕ್ಸ್ಟ್ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಬೆಳಗಿನ ತಿಂಡಿಗೆ ಮಾಡೋದು ಇದು ನಾನು. ನಮ್ಮಲ್ಲಿ ಸಾಮಾನ್ಯವಾಗಿ ಆ ಥರ ಮಾಡ್ತೀವಿ ನಾವು. ಎಲ್ರಿಗೂ ಇಷ್ಟ ಆಗಿರೋದ್ರಿಂದ ಬೆಳಗಿನ ತಿಂಡಿಗೆ ಮಾಡಿದರೆ ತಿಂಡಿ ಆದಂಗೆ ಆಗುತ್ತೆ. ಇಲ್ಲಾಂದರೆ ಹಸಿವು ಹಾಳಾಗತ್ತೆ. ಮಧ್ಯದಲ್ಲಿ ಮಾಡಿದರೆ ಊಟ ಇಲ್ಲ ಅಂತಾಗತ್ತೆ, ಊಟ ಸೇರಲ್ಲ ಸಾಯಂಕಾಲ ತಿಂಡಿಗೆ ಮಾಡಿದರೆ. ಆಮೇಲೆ ಅದಕ್ಕೆ ಈ ಥರ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈಗ ಲಟ್ಟಿಸ್ಕೊಳ್ಳಿ. ಇದು 2 ರೀತಿಯೂ ಮಾಡ್ಬೋದು. ಈ ಥರ ಹಿಟ್ಟು ಹಾಕೂ ಲಟ್ಟಿಸ್ಬೋದು. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕಿ
ಚಪಾತಿ ಥರ ಸ್ವಲ್ಪ ದಪ್ಪಕ್ಕೆ ಪೂರಿ ಥರ ಲಟ್ಟಿಸ್ಕೊಳ್ಳಿ, ಚಿಕ್ಕ ಚಿಕ್ಕದಾಗಿ, ಹೆಚ್ಚು ದೊಡ್ಡದು ಬೇಡ. ಅದೇ ಇಲ್ಲಾಂದರೆ ಎಣ್ಣೆ ಹಾಕಿ ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಅದರಲ್ಲಿ ತಟ್ಟಿ, ಕೈಯಲ್ಲಿ ತಟ್ಟಿ ಆ ಥರನೂ ಹಾಕ್ತಾರೆ. ಈ ಥರ ಹಿಟ್ಟಲ್ಲೂ ಲಟ್ಟಿಸಿನೂ ಮಾಡ್ತಾರೆ. ಇದು ಸುಲಭ ಆಗುತ್ತೆ ಅಂದರೆ ಇದನ್ನು ಮಾಡ್ಬೋದು. ಅದು ಮಾಡೋದಾದರೆ ಕೆಲವು ಜನ ಅದು ಮಾಡ್ತಾರೆ. ನಾನು ಕೆಲವು ಸರಿ ಆ ಥರನೂ ಮಾಡ್ತೀನಿ. ಯಾಕೆಂದರೆ ಹಿಟ್ಟು ಹಾಕಿದರೆ ಎಣ್ಣೆಗೆ ಈ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದ್ರಲ್ಲಿ ನೀವು ಹಿಟ್ಟು ಹಾಕಿದರೆ ಆ ಹಿಟ್ಟು ಬೀಳುತ್ತೆ. ಆವಾಗ ಎಣ್ಣೆಯಲ್ಲಿ ಅದು ಹಿಟ್ಟು ಸೀದಂಗೆ ಆಗುತ್ತೆ, ಹಿಟ್ಟಿರುತ್ತೆ ಅದರಲ್ಲಿ ತುಂಬ. ಅದಕ್ಕೋಸ್ಕರ ಎಣ್ಣೆಲೇ ತಟ್ಟಿಬಿಟ್ಟು ಹಾಕಿದರೆ ಏನಾಗಲ್ಲ. ಆ ಥರನೂ ಮಾಡ್ತೀವಿ. ನಾನಿವತ್ತು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದನ್ನಾದರೂ ಉಪಯೋಗಿಸ್ಕೋಬೋದು ನೀವು ಲಟ್ಸುವಾಗ, ಏನಾಗಲ್ಲ ವ್ಯತ್ಯಾಸ. ಇದನ್ನು ಎಣ್ಣೆ ಕಾದಾಗ ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಎಣ್ಣೆ ಇಟ್ಟಿದ್ದೀನಿ ಸ್ಟೌವಲ್ಲಿ. ಫಸ್ಟಿಗೆ ಬಿಸಿ ಆಗೋವರೆಗೂ ಸ್ವಲ್ಪ ಹೈಯಲ್ಲಿ ಇಟ್ಕೊಳ್ಳಿ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಆಯಿತು. ಸೊ ಒಂದು ತುಂಡು ಹಾಕಿ ನೋಡ್ತಾ ಇದ್ದೀನಿ, ಒಂದು ಚಿಕ್ಕದ ಇದು ಹೆಂಗೆ ಎಣ್ಣೆ ಬಿಸಿಯಾಗಿದೆ ಅಂತ. ಬಿಸಿಯಾಗಿದೆ ಸಾಮಾನ್ಯ. ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬಿಸಿ ಆಗುತ್ತೆ. ಅದರಿಂದ ನೋಡಿಕೊಂಡು, ಇಲ್ಲಾಂದರೆ ದಪ್ಪ ಬಾಣಲೆ ಆದರೆ ಚೆನ್ನಾಗಿ ಆಗುತ್ತೆ. ನೋಡಿ, ಈ ಥರ ಹಾಕ್ಕೊಳ್ಳಿ. ಅದು ಮೇಲೆ ಬರಲಿ. ಮೇಲೆ ಬಂದ ಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆ ಈ ಥರ ಹಾಕ್ಕೊಂಡ್ರೆ ಅದು ಉಬ್ಬಿ ಬರುತ್ತೆ. ನಿಮಗೆ ಪೂರಿ ಥರ ಅಲ್ಲ, ಇದೊಂಥರ ಬೇರೆ ರೀತಿ ಉಬ್ಬುತ್ತೆ. ಆದರೆ ಒಳಗಡೆ ಗೋಳೆ ಇರಲ್ಲ. ಅಂದರೆ ನೀವು ಕಾಲಿರುತ್ತೆ ನೋಡಿ, ಪೂರಿ ಅಂದರೆ ಓಪನ್ ಮಾಡಿದರೆ ದೊಡ್ಡ ಹೋಲ್ ಇರುತ್ತೆ, ಓಪನ್ ಆಗಿರುತ್ತೆ. ಇದು ಹಂಗಲ್ಲ, ಇದು ಲೇಯರ್ ಇರುತ್ತೆ. ಅದನ್ನು ಸ್ವಲ್ಪ ಕಡಿಮೆ ಉಬ್ಬಿದ್ರೂ ಏನು ವ್ಯತ್ಯಾಸ ಆಗೋಲ್ಲ, ಚೆನ್ನಾಗಿ ಮೆತ್ತಗೇ ಆಗುತ್ತೆ. ಆದರೆ ಉಬ್ಬುತ್ತೆ, ಇದು ಏನಾಗಲ್ಲ. ಇದು ಸ್ವಲ್ಪ ಎಣ್ಣೆ ಇನ್ನೂ ಸ್ವಲ್ಪ ಕಾದರೆ ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಇದು ಉಬ್ಬಿದೆ, ನಿಧಾನವಾಗಿ ಉಬ್ಬುತ್ತಾ ಇದೆ. ಆ ಥರನೇ ಉಬ್ಬುತ್ತೆ, ಪೂರಿ ಥರ ಅಲ್ಲ. ಪೂರಿ ಅಂದರೆ ಹಾಕಿದ ತಕ್ಷಣ ಟಪ್ ಅಂತ ಉಬ್ಬಿಡತ್ತೆ. ಈ ಥರ, ಯಾಕೆಂದರೆ ಇದರ ಒಳಗಡೆ ಲೇಯರ್ ಉಳಿಯುತ್ತೆ. ಇದು ಟೆಕ್ಸ್ಚರ್ ಮೈದೆಲ್ಲ ಹಾಕಿರೋದು, ಆಮೇಲೆ ಮೊಸರು, ಬಾಳೆಹಣ್ಣೆಲ್ಲ ಹಾಕಿರೋದಲ್ವ, ಒಳಗಡೆ ಒಂದು ಲೇಯರ್ ಥರ ಬರುತ್ತೆ, ಚೆನ್ನಾಗಿ ಆಗುತ್ತೆ. ತುಂಬ ರುಚಿಯಾದಂತಹ ತಿಂಡಿ, ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ದಕ್ಷಿಣ ಕನ್ನಡದಲ್ಲಂತೂ ಪ್ರತಿ ಹೋಟೆಲಲ್ಲೂ ಇರುತ್ತೆ. ಎಲ್ಲರೂ ಹೋದವರು ಅದನ್ನು ಆರ್ಡ್ರ್ ಮಾಡಿ ತಿಂತಾರೆ ಸಾಮಾನ್ಯವಾಗಿ. ಕೆಂಪಗಾಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು. ಮೀಡಿಯಮ್ ಫ್ಲೇಮ್ ಇರಲಿ, ಬರೀ ಸಿಮ್ಗೆ ಹಾಕಬೇಡಿ. ಸ್ವಲ್ಪ ಹೈ ಇದ್ರೇ ಚೆನ್ನಾಗಿರೋದು. ಎಣ್ಣೆ ಬಿಸಿ ಬೇಕು ಇದಕ್ಕೆ, ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ. ತೆಗೆದ ಮೇಲೆ ಮತ್ತೆ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಸರಿಯಾಗಿ ಬಿಸಿ ಆದರೆ ಚೆನ್ನಾಗಿ ಆಗುತ್ತೆ ಅದು. ನೋಡಿ, ಮೇಲೆ ಬಂದ ಮೇಲೆ ಮುಟ್ಟಬೇಕಿಲ್ಲ ಅಂದರೆ ಹಾಳಾಗತ್ತೆ, ಅದು ಉಬ್ಬಲ್ಲ. ಈ ಥರ ಎಣ್ಣೆಗೆ ಸಿಡಿಸಿದರೆ ಅದಕ್ಕೆ ನಿಧಾನವಾಗಿ ಉಬ್ಬುತ್ತೆ. ನೋಡಿ, ಚೆನ್ನಾಗಿ ಉಬ್ಬಿ ಬಂತು. ಅದನ್ನು ತಿರುವಿ ಹಾಕಿ ಕೆಂಪಗಾಗುವವರೆಗೂ ಈ ಥರ ಮಾಡ್ಕೋಬೇಕು. 2 ಸಾರಿ ತಿರುವಿ ಹಾಕಿ ಕೆಂಪಗಾಗುವವರೆಗೂ ಕಾಯಿಸ್ಕೊಳ್ಳಿ. ಇದಕ್ಕೆ ಸಾಂಬಾರುಗಳೆಲ್ಲ ಜೊತೆ ಅಂತ ಲೆಕ್ಕ. ಸಾಂಬಾರಲ್ಲಿ ತಿನ್ನೋದು ಯಾವುದಾದ್ರು ಸರಿಯಾದ ಸಾಂಬಾರು ಇದ್ದರೆ, ನಮ್ಮ ದಕ್ಷಿಣ ಕನ್ನಡ ಟೈಪ್ನ ಸಾಂಬಾರುಗಳು ಚೆನ್ನಾಗಿರುತ್ತೆ. ನನ್ನ ಚಾನಲಲ್ಲಿ ಸಾಂಬಾರು ವೀಡಿಯೋಗಳು ಇದೆ, ನೀವು ನೋಡಿ. ದಕ್ಷಿಣ ಕನ್ನಡ ಹವ್ಯಕ ಸಾಂಬಾರು ವೀಡಿಯೋಗಳು ಅದೆಲ್ಲ ಚೆನ್ನಾಗಿರತ್ತೆ ಇದರ ಜೊತೆ. ನೋಡಿ, ಈ ಥರ ಇಷ್ಟು ಕೆಂಪಾಗೋವರೆಗೂ ಮಾಡಿ ತೆಗೀರಿ. ತುಂಬ ರುಚಿಯಾಗಿರುತ್ತೆ ಇದು. ತುಂಬ ಟೇಸ್ಟಿ ತಿಂಡಿ, ತುಂಬ ಪ್ರಸಿದ್ಧ ತಿಂಡಿ ದಕ್ಷಿಣ ಕನ್ನಡದಲ್ಲಿ. ಸರ್ವೇ ಸಾಮಾನ್ಯ, ಇದೆಲ್ಲ ಮನೆಗಳಲ್ಲೂ ಮಾಡ್ತಾರೆ, ಹೋಟೆಲ್ಗಳಲ್ಲೂ ಮಾಡ್ತಾರೆ. ಹೊರಗಡೆ ಹೋದರೆ ಎಲ್ಲರೂ ಹೇಳೋದೆ ಬನ್ಸು ಮತ್ತು ಗೋಳಿ ಬಜೆ, ಇದೆರಡು ದಕ್ಷಿಣ ಕನ್ನಡದ ಪ್ರಸಿದ್ಧ ತಿಂಡಿಗಳು. ಮಂಗಳೂರು ಬಜ್ಜಿ, ಮಂಗಳೂರು ಬನ್ಸು ಅಂತ ಇಲ್ಲಿ ಬೆಂಗಳೂರಲ್ಲಿ ಹೇಳ್ತೀವಿ ನಾವು. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗತ್ತೆ. ಮನೆಯಲ್ಲಿ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರೂ ಇಷ್ಟ ಆಗತ್ತೆ. ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ವಿಡಿಯೋ ಹೆಂಗೆ ಅನಿಸಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.